ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೀನಿ. ಬನ್ನಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯನ ಕಲಿಯೋಣ. 7ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಿದೆ, ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದ ಇರ್ರಿ. ಪ್ರೀತಿಯ ದೇವಚನರೇ, 5ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂತ ಒಂದು ವಿಷಯ ಗೊತ್ತಾ? ಯೇಸು ಕ್ರಿಸ್ತನನ್ನ ನಾವು ನಂಬಿದ್ದೀವಿ ಅಂದ್ರೆ ಆತನ ಬರುವಿಕೆಗೆ ನಾವು ಸಿದ್ಧವಾಗಿರಬೇಕು ಎನ್ನುವುದನ್ನ ಕಲಿಸಿಕೊಡ್ತದೆ. 5ನೇ ಅಧ್ಯಾಯದಲ್ಲಿ ಅನೇಕ ಸಾರಿ ಅಂತ್ಯ ದಿವಸ, ವಧೆಯ ದಿವಸ, ಕರ್ತನ ಪ್ರತ್ಯಕ್ಷತೆಯ ದಿವಸ ಎನ್ನುವಂತ ರೀತಿಯಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯ ಕುರಿತು ಅನೇಕ ಕಾರ್ಯಗಳನ್ನ 5ನೇ ಅಧ್ಯಾಯ ತಿಳಿಸಿಕೊಡ್ತದೆ. ಇಲ್ಲಿ ಆದಿಸಭೆ ಏನ್ ಮಾಡ್ತಾ ಇತ್ತು ಗೊತ್ತಾ? ಪ್ರಾರಂಭದಲ್ಲಿ ಯೇಸುವನ್ನ ನಂಬಿದವರು ಅಂತ್ಯ ದಿವಸ ಬರ್ತಾ ಇದೆ ಅಂತ ತಿಳಿದಿದ್ರು ಕೂಡ ಐಶ್ವರ್ಯವಂತರು ಬಡವರ ಕೂಲಿಯನ್ನ ಅವ್ರು ಹಿಡಿದಿಟ್ಟುಕೊಳ್ತಾ ಇದ್ರು. ಹಣದಾಸೆ ಉಳ್ಳವರಾಗಿದ್ರು, ಅವ್ರು ತಾಳ್ಮೆ ಉಳ್ಳವರಾಗಿರ್ಲಿಲ್ಲ, ಪ್ರಾರ್ಥನೆ ಇಲ್ಲದೆ ಇದ್ರು. ಅದರಿಂದ ಇಲ್ಲಿ ಯಾಕೋಬನ್ ನಮಗೆ ಕಲಿಸಿಕೊಡುವನಾಗಿದ್ದಾನೆ. ಹೇಗೆ ರೈತನು ತಾಳ್ಮೆಯಿಂದ ಇರುತ್ತಾನೋ ಅದೇ ರೀತಿಯಾಗಿ ಬೀಜವನ್ನು ಬಿತ್ತಿದಂತ ರೈತನ ತಾಳ್ಮೆಯಿಂದ ಇರುವ ರೀತಿಯಲ್ಲೇ ನಾವು ದೀರ್ಘ ಶಾಂತಿಯಿಂದ ಇರಬೇಕಂತೆ. ದೀರ್ಘ ಶಾಂತಿಯಿಂದ ಇದ್ದು ಆತನನ್ನ ನಂಬುವರಾದಂತ ನಾವು ಪರಿಶುದ್ಧತೆಯನ್ನ, ತಾಳ್ಮೆಯನ್ನ, ಪ್ರೀತಿಯನ್ನ, ಯಥಾರ್ಥತೆಯನ್ನ ಕಾಪಾಡಿಕೊಳ್ಳೋಣ. ಕೊನೆಯದಾಗಿ ನಮ್ಗೆ ಹೇಳ್ತಿದೆ, ಪ್ರಾರ್ಥನೆಯನ್ನ ನಾವು ಮಾಡಬೇಕು, ಆತನನ್ನ ಸ್ತುತಿಸಿ ಕೀರ್ತನೆಯನ್ನ ಹಾಡಬೇಕು, ಪಾಪದಲ್ಲಿ ಬೀಳುವವ್ರನ್ನ ಎಚ್ಚರಿಸಬೇಕು, ಯಾರ್ಯಾರೆಲ್ಲ ಅನಾರೋಗ್ಯದಲ್ಲಿ ಇರ್ತಾರೋ ಅವ್ರಿಗೆ ಎಣ್ಣೆ ಹಚ್ಚಿ ಪ್ರಾರ್ಥಿಸಬೇಕು ಅಂತೇಳಿ 5ನೇ ಅಧ್ಯಾಯದಲ್ಲಿ ಆತನ ಬರುವಿಕೆಗೋಸ್ಕರ ಎದುರು ನೋಡ್ತಿರುವಂತ ನಾವು ಯಾವ ರೀತಿಯಾಗಿ ದೀರ್ಘ ಶಾಂತಿಯಿಂದ ಕಾಯುತ್ತಾ ಸಿದ್ಧವಾಗಿರ್ಬೇಕು ಎನ್ನುವುದನ್ನ ನಾವು ಕಲಿತೀವಿ. ಪ್ರೀತಿಯ ದೇವಜನರೇ, ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವಂತಹ ನಂಬಿಕೆಯು ಆತನ ಬರುವಿಕೆಗೋಸ್ಕರ ಎದುರು ನೋಡ್ತದೆ. ಆದುದರಿಂದ ಆತನ ಬರುವಿಕೆಗೋಸ್ಕರ ಕಾಯುವವರಾಗಿ, ಸಿದ್ಧತೆ ಉಳ್ಳವರಾಗಿ, ಪರಿಶುದ್ಧತೆಯಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ ಯಥಾರ್ಥವಾಗಿರೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.